ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತಾಡೋಕೆ ಹೊರಟಿರುವ ವಿಷಯ ಇದೆಯಲ್ಲ, ಇದು ಇಡೀ ಜಗತ್ತಿನ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಬಲ್ಲ ಒಂದು ದೊಡ್ಡ ಬೆಳವಣಿಗೆ. ಡೊನಾಲ್ಡ್ ಟ್ರಂಪ್ ಅವರು ಭಾರತ ಮತ್ತು ರಷ್ಯಾ ವಿರುದ್ಧ ಏನೆಲ್ಲ ಯೋಜನೆಗಳನ್ನ ಹಾಕೊಂಡಿದ್ರೋ ಅದೆಲ್ಲವೂ ಈಗ ಸಂಪೂರ್ಣವಾಗಿ ಉಲ್ಟಾ ಹೊಡಿತಾ ಇದೆ. ಇದನ್ನ ಕೇವಲ ಹಿನ್ನಡೆ ಅಂತ ಹೇಳೋಕ್ಕಾಗಲ್ಲ, ಇದು ಟ್ರಂಪ್ ಅವರ ಸಂಪೂರ್ಣ ಕಾರ್ಯತಂತ್ರದ ಕುಸಿತ ಅಂತಾನೆ ಹೇಳಬಹುದು. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಅನಿಸಿರಬಹುದು. ಕೇವಲ 6 ದಿನಗಳ ಹಿಂದೆ ಟ್ರಂಪ್ ಅವರು ರಷ್ಯಾವನ್ನ ಕೆಣಕುವ ಉದ್ದೇಶದಿಂದ ತಮ್ಮ 2 ಶಕ್ತಿಶಾಲಿ ಪರಮಾಣು ಜಲಾಂತರ್ಗಾಮಿ ನೌಕೆಗಳನ್ನ ಅಂದ್ರೆ ನ್ಯೂಕ್ಲಿಯರ್ ಸಬ್ಮರೈನ್ಗಳನ್ನ ರಷ್ಯಾದ ಗಡಿಯತ್ತ ಕಳುಹಿಸಿದ್ರು. ಇದಕ್ಕೆ ಪ್ರತಿಯಾಗಿ ರಷ್ಯಾ ಕೂಡ ಸುಮ್ಮನೆ ಕೂತಿರ್ಲಿಲ್ಲ. ತಮ್ಮ ಹೈಪರ್ಸೋನಿಕ್ ಕ್ಷಿಪಣಿಗಳನ್ನ ಅಖಾಡಕ್ಕಿಳಿಸಿತ್ತು. ಆದ್ರೆ ಕತೆ ಅಲ್ಲಿಗೆ ಮುಗಿದಿಲ್ಲ. ಇವತ್ತು ಪುಟಿನ್ ಮಾಡಿರುವ ಒಂದು ಕೆಲಸ ನೇರವಾಗಿ ಟ್ರಂಪ್ ಅವರನ್ನ ಅಣಕಿಸುವಂತಿದೆ, ಅವರಿಗೆ ಸವಾಲು ಹಾಕುವಂತಿದೆ. ಹೌದು, ಪುಟಿನ್ ಅವರ ನೌಕಾಪಡೆ ಚೀನಾದ ನೌಕಾಪಡೆಯ ಜೊತೆ ಸೇರಿ ಜಪಾನ್ ಸಮುದ್ರದಲ್ಲಿ ಒಂದು ಸಮರಾಭ್ಯಾಸವನ್ನ ನಡೆಸಿದೆ. ಇದರಲ್ಲಿ ವಿಶೇಷ ಏನ್ ಗೊತ್ತಾ? ಶತ್ರು ದೇಶದ ಸಬ್ಮರೈನ್ಗಳನ್ನ ಗುರುತಿಸಿ ಅದನ್ನ ನಾಶ ಮಾಡುವುದು ಹೇಗೆ ಅನ್ನೋದನ್ನ ಅವರು ಜಗತ್ತಿಗೆ ತೋರಿಸಿದ್ದಾರೆ. ಇದೊಂದು ರೀತಿ ನೇರವಾದ ಎಚ್ಚರಿಕೆ. ನಮ್ಮ ಗಡಿಯ ಹತ್ತಿರ ನಿಮ್ಮ ಸಬ್ಮರೈನ್ ಬಂದ್ರೆ ಅದರ ಗತಿ ಏನು ಅಂತ ಮಾಡಿ ತೋರಿಸಿದ್ದಾರೆ. ಈ ಸುದ್ದಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ರಕ್ಷಣಾ ವಲಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಅಷ್ಟೇ ಅಲ್ಲ, ಈ ಘಟನೆಯಿಂದಾಗಿ ಭಾರತ ಕೂಡ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳುವ ಹಂತಕ್ಕೆ ಬಂದಿದೆ. ಟ್ರಂಪ್ ಆಡಳಿತದ ಒತ್ತಡದಿಂದಾಗಿ ಬಹುನಿರೀಕ್ಷಿತ ಕ್ವಾಡ್ ಶೃಂಗಸಭೆಯೇ ರದ್ದಾಗಬಹುದು ಮತ್ತು ಟ್ರಂಪ್ ಅವರ ಭಾರತ ಪ್ರವಾಸ ಕೂಡ ಕ್ಯಾನ್ಸಲ್ ಆಗಬಹುದು ಅನ್ನೋ ಬಲವಾದ ವರದಿಗಳು ಕೇಳಿ ಬರ್ತಾ ಇವೆ. ಹಾಗಾದ್ರೆ ನಿಜಕ್ಕೂ ನಡೀತಾ ಇರೋದಾದ್ರೂ ಏನು? ಜಪಾನ್ ಸಮುದ್ರದಲ್ಲಿ ಪುಟಿನ್ ಮಾಡಿ ತೋರಿಸಿದ್ದೇನು? ಭಾರತ ಯಾಕೆ ಕ್ವಾಡ್ನಿಂದ ಹಿಂದೆ ಸರಿಯುವ ಮಾತನಾಡ್ತಾಗಿದೆ? ಇದೆಲ್ಲದರ ಹಿಂದೆ ಇರುವ ರಾಜಕೀಯ ಲೆಕ್ಕಾಚಾರಗಳೇನು? ಬನ್ನಿ ಒಂದೊಂದೇ ಘಟನೆಗಳನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮೊದಲಿಗೆ ರಷ್ಯಾ ಏನ್ ಮಾಡ್ತಿದೆ ಅಂತ ನೋಡೋಣ. ನಿಮಗೆ ನೆನಪಿರಬಹುದು, 5-6 ದಿನಗಳ ಹಿಂದೆ ಟ್ರಂಪ್ ಅವರು ರಷ್ಯಾವನ್ನ ಪ್ರಚೋದಿಸಲಕ್ಕಾಗಿಯೇ ತಮ್ಮ 2 ನ್ಯೂಕ್ಲಿಯರ್ ಸಬ್ಮರೈನ್ಗಳು ರಷ್ಯಾದ ಸಮೀಪದಲ್ಲಿ ಕಾರ್ಯಾಚರಣೆ ನಡೆಸುತ್ತಿವೆ ಅಂತ ಬಹಿರಂಗವಾಗಿ ಘೋಷಿಸಿದ್ರು. ಇದು ಅಮೆರಿಕದ ಶಕ್ತಿ ಪ್ರದರ್ಶನದ ಒಂದು ಭಾಗವಾಗಿತ್ತು. ಇದಕ್ಕೆ ಉತ್ತರವಾಗಿ ರಷ್ಯಾ ಬೆಲಾರಸ್ನಲ್ಲಿ ತಮ್ಮ ಕಿಂಜಾಲ್ನಂತಹ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನ ಜಾಗೃತಗೊಳಿಸಿತ್ತು. ಅಂದ್ರೆ ನೀವು ಸಮುದ್ರದಿಂದ ಬಂದ್ರೆ ನಾವು ಆಕಾಶದಿಂದ ಉತ್ತರ ಕೊಡ್ತೀವಿ ಅನ್ನೋ ಸಂದೇಶವಿದು. ಆದ್ರೆ ಪುಟಿನ್ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಅವರು ಕೇವಲ ಪ್ರತಿಕ್ರಿಯೆ ನೀಡಲಿಲ್ಲ, ಬದಲಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ಟ್ರಂಪಿನ ಮುಖಕ್ಕೆ ಹೊಡೆದ ಹಾಗೆ ಉತ್ತರವನ್ನ ಕೊಟ್ಟಿದ್ದಾರೆ. ರಷ್ಯಾ ಮತ್ತು ಚೀನಾ ತಮ್ಮ ನೋ ಲಿಮಿಟ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ, ಅಂದ್ರೆ ನಮಗೆ ಮಿತಿಗೆ ಇಲ್ಲದ ಸ್ನೇಹ ಅನ್ನೋ ಒಪ್ಪಂದದ ಅಡಿಯಲ್ಲಿ ಜಪಾನ್ ಸಮುದ್ರದಲ್ಲಿ ಜಂಟಿ ನೌಕಾ ಸಮರಾಭ್ಯಾಸವನ್ನ ನಡೆಸಿದ್ವು. ಈ ಸಮರಾಭ್ಯಾಸದ ಸ್ಥಳವನ್ನ ಗಮನಿಸಿ. ಇದು ಜಪಾನ್ ಸಮುದ್ರ. ಈ ಜಾಗದಲ್ಲಿ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳಾದ ಜಪಾನ್ ಹಾಗೂ ದಕ್ಷಿಣ ಕೊರಿಯಾದ ಪ್ರಬಲ ನೌಕಾನೆಲೆಗಳಿವೆ. ಇಂತಹ ಸೂಕ್ಷ್ಮ ಪ್ರದೇಶದಲ್ಲಿಯೇ ರಷ್ಯಾ ಮತ್ತು ಚೀನಾ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿವೆ. ಈ ಅಭ್ಯಾಸದಲ್ಲಿ ರಷ್ಯಾ ತನ್ನ IL-38 ಗಸ್ತು ವಿಮಾನವನ್ನ ಮತ್ತು ಚೀನಾ ತನ್ನ Y-8 ವಿಮಾನ ಹಾಗೂ ಹೆಲಿಕಾಪ್ಟರ್ಗಳನ್ನ ಬಳಸಿ ಸಮುದ್ರದ ಆಳದಲ್ಲಿ ಅವಿತಿರುವ ಒಂದು ಕಾಲ್ಪನಿಕ ಶತ್ರು ಸಬ್ಮರೈನ್ ಅನ್ನ ಹೇಗೆ ಹುಡುಕಿ ನಾಶ ಮಾಡಬಹುದು ಎಂಬುದನ್ನ ಪ್ರದರ್ಶಿಸಿದ್ವು. ಇದರ ಹಿಂದಿನ ಸಂದೇಶ ತುಂಬಾನೇ ಸ್ಪಷ್ಟವಾಗಿದೆ. ಟ್ರಂಪ್ ತಮ್ಮ ನ್ಯೂಕ್ಲಿಯರ್ ಸಬ್ಮರೈನ್ಗಳ ಬಗ್ಗೆ ಹೆಮ್ಮೆ ಪಡ್ಕೊಂಡ್ರೆ, ಪುಟಿನ್ ಮತ್ತು ಜಿ ಜಿನ್ಪಿಂಗ್ ನಿಮ್ಮ ಆ ಸಬ್ಮರೈನ್ಗಳನ್ನ ಹುಡುಕಿ ಹೊಡೆಯುವ ಸಾಮರ್ಥ್ಯ ನಮಗಿದೆ ಮತ್ತು ಈ ಕೆಲಸವನ್ನ ನಾವು ಒಬ್ಬರೇ ಮಾಡಲ್ಲ, ಇಬ್ಬರು ಸೇರಿ ಮಾಡ್ತೀವಿ ಅಂತ ಜಗತ್ತಿಗೆ ಸಾರಿ ಹೇಳಿದ್ದಾರೆ. ಇದು ಕೇವಲ ಒಂದು ಮಿಲಿಟರಿ ಅಭ್ಯಾಸವಲ್ಲ, ಇದೊಂದು ರಾಜತಾಂತ್ರಿಕ ಸಂದೇಶ. ಅಮೆರಿಕದ ಏಕಧ್ರುವೀಯ ಜಗತ್ತಿನ ಕಲ್ಪನೆಗೆ ರಷ್ಯಾ ಮತ್ತು ಚೀನಾ ಕೂಡಿ ಸವಾಲು ಹಾಕುತ್ತಿರುವ ರೀತಿ ಇದು. ಈ ಕಡೆ ರಷ್ಯಾ ಹೀಗೆ ತಿರುಗೇಟು ಕೊಡ್ತಿದ್ರೆ, ಇನ್ನೊಂದು ಕಡೆ ಟ್ರಂಪ್ ಅವರ ಒತ್ತಡಕ್ಕೆ ಗುರಿಯಾಗಿದ್ದ ಭಾರತ ಕೂಡ ತನ್ನ ನಿಲುವನ್ನ ಸ್ಪಷ್ಟಪಡಿಸುವ ಸಮಯ ಬಂದಿದೆ. ಸ್ನೇಹಿತರೆ, ಇದು ತುಂಬಾ ಗಂಭೀರವಾದ ಬೆಳವಣಿಗೆ. ಮುಂಬರುವ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ಭಾರತದಲ್ಲಿ ಕ್ವಾಡ್ ಲೀಡರ್ ಸಮಿಟ್ ನಡೀಬೇಕಿತ್ತು. ಅಂದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಆಸ್ಟ್ರೇಲಿಯಾದ ಪ್ರಧಾನಿ ಮತ್ತು ಜಪಾನ್ ಪ್ರಧಾನಿ ಭಾರತಕ್ಕೆ ಬಂದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಸಭೆ ಸೇರಬೇಕಿತ್ತು. ಆದ್ರೆ ಈಗ ಕೇಳಿ ಬರ್ತಾ ಇರುವ ವರದಿಗಳ ಪ್ರಕಾರ ಈ ಶೃಂಗಸಭೆ ನಡೆಯುವುದೇ ಅನುಮಾನವಾಗಿದೆ. ಯಾಕಂದ್ರೆ ಟ್ರಂಪ್ ಅವರ ಭಾರತದ ಪ್ರವಾಸವೇ ರದ್ದಾಗುವ ಸಾಧ್ಯತೆ ಇದೆ. ಕೆಲವು ತಿಂಗಳ ಹಿಂದೆ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಭಾರತಕ್ಕೆ ಬಂದಿದ್ದಾಗ
ಟ್ರಂಪ್ ಅವರ ಪ್ರವಾಸವನ್ನ ಖಚಿತಪಡಿಸಿದ್ರು. ಆದರೆ ಟ್ರಂಪ್ ಆಡಳಿತವು ಭಾರತದ ಮೇಲೆ ರಷ್ಯಾದಿಂದ ತೈಲ ಖರೀದಿ ಮಾಡಬಾರದು ಮತ್ತು S-400 ಅಂತಹ ರಕ್ಷಣಾ ಒಪ್ಪಂದಗಳನ್ನ ಮುಂದುವರಿಸಬಾರದು ಅಂತ ನಿರಂತರವಾಗಿ ಒತ್ತಡವನ್ನ ಹೇರ್ತಾಗಿವೆ. ಇತ್ತೀಚೆಗೆ ಭಾರತದ ಸರಕುಗಳ ಮೇಲೆ ಸುಂಕ ಹೆಚ್ಚಿಸುವ ಬೆದರಿಕೆಯನ್ನೂ ಹಾಕಿದೆ. ಈ ಎಲ್ಲಾ ಒತ್ತಡ ತಂತ್ರಗಳಿಗೆ ಭಾರತ ಮಣಿಯುವ ಲಕ್ಷಣ ಕಾಣಿಸ್ತಿಲ್ಲ. ಬದಲಾಗಿ ಭಾರತ ತನ್ನ ಕಾರ್ಯತಂತ್ರದ ಸ್ವಾಯತ್ತತೆಯನ್ನ ಕಾಪಾಡಿಕೊಳ್ಳಲು ನಿರ್ಧರಿಸಿದಂತಿದೆ. ಇದರ ಪರಿಣಾಮವೇ ಕ್ವಾಡ್ ಶೃಂಗಸಭೆಯ ಸಂಭವನೀಯ ರದ್ದತಿ. ಇದೊಂದು ಸಣ್ಣ ವಿಷಯವಲ್ಲ. ಕ್ವಾಡ್ ಅನ್ನ ಚೀನಾ ವಿರೋಧಿ ಕೂಟ ಅಂತಾನೆ ಬಿಂಬಿಸಲಾಗ್ತಾಗಿತ್ತು. ಇಂಡೋ ಪೆಸಿಫಿಕ್ ವಲಯದಲ್ಲಿ ಚೀನಾದ ಪ್ರಾಬಲ್ಯವನ್ನ ತಡೆಯಲು ಅಮೆರಿಕ ರೂಪಿಸಿದ ಪ್ರಮುಖ ವೇದಿಕೆ ಇದಾಗಿತ್ತು. ಈಗ ಭಾರತವೇ ಈ ಸಭೆಗಿಂದ ಅಂತರ ಕಾಯ್ದುಕೊಂಡ್ರೆ ಅದು ಕ್ವಾಡ್ನ ಅಡಿಪಾಯವನ್ನೇ ಅಲುಗಾಡಿಸುತ್ತೆ. ಕ್ವಾಡ್ ಬದುಕುಳಿಯದಿರಬಹುದು ಎಂಬ ಎಚ್ಚರಿಕೆಯನ್ನ ಭಾರತ ಪರೋಕ್ಷವಾಗಿ ನೀಡಿದಂತಾಗ್ತಾ ಇದೆ. ಇದು ಅಮೆರಿಕದ ರಾಜತಾಂತ್ರಿಕತೆಗೆ ಬಹುದೊಡ್ಡ ಹಿನ್ನಡೆ ಇದ್ದಂತೆ. ಭಾರತವಿಲ್ಲದ ಇಂಡೋ ಪೆಸಿಫಿಕ್ನಲ್ಲಿ ಚೀನಾವನ್ನ ನಿಯಂತ್ರಿಸುವುದು ಅಮೆರಿಕಕ್ಕೆ ಬಹುತೇಕ ಅಸಾಧ್ಯ. ಟ್ರಂಪ್ ಅವರ ಒತ್ತಡ ತಂತ್ರಗಳು ಅವರ ಮೇಲೆಯೇ ತಿರುಗುಬಾಣವಾಗ್ತಾಗಿವೆ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಈ ಎಲ್ಲಾ ಬೆಳವಣಿಗೆಗಳಿಂದ ಅಮೆರಿಕ ಸುಮ್ಮನಾಗಿದೆಯೇ? ಖಂಡಿತಗಿಲ್ಲ. ತನ್ನ ಕೈಯಿಂದ ವಿಷಯ ಜಾರ್ತಾ ಇದೆ ಎಂದು ಗೊತ್ತಾದಾಗ ಅಮೆರಿಕ ಮತ್ತಷ್ಟು ಪ್ರಚೋದನಕಾರಿ ಕ್ರಮಗಳಿಗೆ ಮುಂದಾಗ್ತಾಗಿದೆ. ನಿನ್ನೆ ರಾತ್ರಿ ಬಂದಿರುವ ಸುದ್ದಿಯ ಪ್ರಕಾರ ಅಮೆರಿಕ ತನ್ನ ಕಾನ್ಸ್ಟೆಂಟ್ ಫೀನಿಕ್ಸ್ ಎಂಬ ವಿಶೇಷ ವಿಮಾನವನ್ನ ರಷ್ಯಾದ ಗಡಿಯತ್ತ ಕಳುಹಿಸಿದೆ. ಈ ವಿಮಾನದ ಕೆಲಸ ಏನ್ ಗೊತ್ತಾ? ಇದು ಗಾಳಿಯಲ್ಲಿರುವ ವಿಕಿರಣಶೀಲ ಕಣಗಳನ್ನ ಪತ್ತೆ ಹಚ್ಚುತ್ತೆ. ಅಂದ್ರೆ ರಷ್ಯಾ ಎಲ್ಲಾದ್ರೂ ರಹಸ್ಯವಾಗಿ ಪರಮಾಣು ಪರೀಕ್ಷೆ ನಡೆಸ್ತಾ ಇದೆಯಾ ಅಥವಾ ನ್ಯೂಕ್ಲಿಯರ್ ಕ್ರೂಸ್ ಕ್ಷಿಪಣಿಗಳನ್ನ ಪರೀಕ್ಷಿಸ್ತಾ ಇದೆಯಾ ಎಂದು ಗೂಢಾಚಾರ್ಯವನ್ನ ನಡೆಸಲು ಈ ವಿಮಾನವನ್ನ ಕಳುಹಿಸಲಾಗಿದೆ. ರಷ್ಯಾದ ಸಮೀಪದಲ್ಲಿರುವ ಬ್ಯಾರೆಂಟ್ಸ್ ಸಮುದ್ರದ ಮೇಲೆ ಈ ವಿಮಾನ ಬರೋಬ್ಬರಿ 14 ಗಂಟೆಗಳ ಕಾಲ ಹಾರಾಟವನ್ನ ನಡೆಸಿದೆ. ಇದು ಏನನ್ನ ತೋರಿಸುತ್ತೆ? ಇದು ಅಮೆರಿಕದ ಶಕ್ತಿಯನ್ನ ತೋರಿಸ್ತಾ ಇದೆಯೋ ಅಥವಾ ಅದರ ಭಯವನ್ನು? ರಾಜಕೀಯ ವಿಶ್ಲೇಷಕರ ಪ್ರಕಾರ ಅಮೆರಿಕ ಈಗ ಪ್ರೊಆಕ್ಟಿವ್ ಆಗಿ ಉಳಿದಿಲ್ಲ, ಬದಲಾಗಿ ರಿಯಾಕ್ಟಿವ್ ಆಗಿದೆ. ಅಂದ್ರೆ ತಾನಾಗಿಯೇ ಬಂದು ಕಾರ್ಯತಂತ್ರವನ್ನ ರೂಪಿಸಿ ಮುನ್ನಡೆಯುವ ಬದಲು ರಷ್ಯಾ ಮತ್ತು ಚೀನಾದ ನಡೆಗಳಿಗೆ ಪ್ರತಿಕ್ರಿಯೆ ನೀಡುವ ಸ್ಥಿತಿಗೆ ಬಂದು ತಲುಪಿದೆ. ಒಟ್ಟಾರೆಯಾಗಿ ಈ 3 ಘಟನೆಗಳನ್ನ ಒಟ್ಟಿಗೆ ಇಟ್ಕೊಂಡು ನೋಡಿದ್ರೆ ಅಮೆರಿಕಕ್ಕೆ ಇದು ಸರಣಿ ಹಿನ್ನಡೆಗಳ ಕಾಲ. ರಷ್ಯಾ ಚೀನಾ ಶಕ್ತಿ ಪ್ರದರ್ಶನ ಹೌದು. ಜಪಾನ್ ಸಮುದ್ರದಲ್ಲಿ ನಡೆದ ಸಮರಾಭ್ಯಾಸ ಅಮೆರಿಕದ ನೌಕಾಶಕ್ತಿಗೆ ನೇರ ಸವಾಲಾಗಿದೆ. ರಷ್ಯಾ ಮತ್ತು ಚೀನಾ ಒಟ್ಟಾಗಿವೆ ಎಂಬ ಸಂದೇಶವು ಅಮೆರಿಕದ ಮಿತ್ರ ರಾಷ್ಟ್ರಗಳಲ್ಲಿಯೂ ಆತಂಕವನ್ನ ಸೃಷ್ಟಿಸಿದೆ. ಇನ್ನು ಕ್ವಾಡ್ನ ಅನಿಶ್ಚಿತತೆ ಬಗ್ಗೆ ಹೇಳೋದಾದ್ರೆ ಭಾರತದ ಕಠಿಣ ನಿಲುವು ಕ್ವಾಡ್ನ ಭವಿಷ್ಯವನ್ನೇ ಪ್ರಶ್ನಿಸುವಂತೆ ಮಾಡಿದೆ. ಇದು ಇಂಡೋ ಪೆಸಿಫಿಕ್ನಲ್ಲಿ ಅಮೆರಿಕದ ಕಾರ್ಯತಂತ್ರಕ್ಕೆ ದೊಡ್ಡ ಹೊಡೆತ. ಅಮೆರಿಕದ ಹತಾಶೆ ಹೌದು. ಕಾನ್ಸ್ಟೆಂಟ್ ಫೀನಿಕ್ಸ್ ವಿಮಾನವನ್ನ ಕಳುಹಿಸುವುದು ಅಮೆರಿಕಕ್ಕೆ ರಷ್ಯಾವನ್ನ ನಿಯಂತ್ರಿಸಲು ಸಾಧ್ಯವಾಗ್ತಾಗಿಲ್ಲ. ಹೀಗಾಗಿ ಆತಂಕದಿಂದ ಇಂತಹ ಕ್ರಮಗಳನ್ನ ಕೈಗೊಳ್ತಾಗಿದೆ ಎಂಬುದನ್ನ ಸಾಬೀತುಪಡಿಸಲಾಗಿದೆ. ಟ್ರಂಪ್ ಅವರ ಅಮೆರಿಕ ಫಸ್ಟ್ ನೀತಿ ಮತ್ತು ಮಿತ್ರ ರಾಷ್ಟ್ರಗಳ ಮೇಲಿನ ಒತ್ತಡದ ತಂತ್ರಗಳು ಅಮೆರಿಕವನ್ನೇ ಜಾಗತಿಕವಾಗಿ ಏಕಾಂಗಿ ಮಾಡುವತ್ತ ಸಾಗುತ್ತಿವೆಯೇ ಎಂಬ ಪ್ರಶ್ನೆ ಗೆದ್ದಿದೆ. ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಟ್ರಂಪ್ ಅವರು ತಮ್ಮ ಹಠಮಾರಿ ಧೋರಣೆಯನ್ನ ಮುಂದುವರಿಸಿದ್ರೆ ರಷ್ಯಾ ಮತ್ತು ಚೀನಾ ಹಾಗೂ ಭಾರತದ ಕಡೆಯಿಂದ ಇಂತಹ ತಿರುಗೇಟುಗಳು ಬರ್ತಲಗಿರ್ತವೆ. ಮುಂದಿನ ದಿನಗಳಲ್ಲಿ ಏನಾಗಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಕ್ವಾಡ್ ಶೃಂಗಸಭೆ ನಡೆಯುತ್ತಾ ಅಥವಾ ಹೊಸ ಶೀತಲ ಸಮರ ಆರಂಭವಾಗುತ್ತಾ ನೋಡಬೇಕು. ಈ ಸಂಪೂರ್ಣ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಟ್ರಂಪ್ ಅವರ ಕಾರ್ಯತಂತ್ರ ನಿಜವಾಗಿಯೂ ಕುಸಿತಾ ಇದೆಯಾ? ಪುಟಿನ್ ಅವರ ನಡೆ ಸರಿಯಾಗಿದೆಯಾ? ಮತ್ತು ಭಾರತ ತೆಗೆದುಕೊಂಡಿರುವ ನಿಲುವು ದೇಶದ ಹಿತದೃಷ್ಟಿಯಿಂದ ಉತ್ತಮವಾಗಿದೆಯಾ? ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.